We can start. ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಸೋಮವಾರ ನಮ್ ಕ್ಲಾಸ್ ಇರ್ಬೇಕಾಗಿತ್ತು, ಆದ್ರೆ ನಿಮ್ಗೆಲ್ಲಾ ಕನಕ ಜಯಂತಿಯ ಕಾರಣ ರಜೆ ಇದ್ದಂತಹ ಕಾರಣ ಕ್ಲಾಸ್ನ ನಾವು ತೆಗೆದುಕೊಡಕ್ಕಾಗಿಲ್ಲ. ನಿಮ್ಗೊಂದು ಎಕ್ಸ್ಟ್ರಾ ರಜೆ ಸಿಕ್ತು, ಖುಷಿಯಾಗಿದ್ವಿ ಅಂತ ಭಾವಿಸ್ತೀನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ, ಇದು ಹೋದ್ ಕ್ಲಾಸ್ ನಲ್ಲಿ ಶುರು ಮಾಡಿದ್ವಿಯಲ್ಲ, ಅದರ ಮುಂದುವರೆದ ಭಾಗವನ್ನ ನೋಡೋಣ. ಯಾವ್ದದು? ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ತಿಳಿತಾ? ಈಗ ಹೋದ್ ಕ್ಲಾಸ್ ನಲ್ಲಿ ನಾವು ಈ ಜೀವ ವೈವಿಧ್ಯತೆಗೆ ಕುರಿತಾದಂತೆ 3 ಪ್ರಮುಖವಾದಂತಹ ಆಗರ ಅಂತ ಹೇಳಿದ್ರೆ ಜಾಗಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರ್ ಹೇಳ್ತೀರಾ ನಾವು ಯಾವ ಯಾವ ವಿಷಯಗಳ ಕುರಿತು ಮಾತಾಡ್ತಾ ಇದ್ವಿ ಅಂತ? ಯಾರಿಗ್ ಗೊತ್ತಿದೆ? ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿ ಧಾಮ ಮತ್ತು ಮೀಸಲು ಜೀವಿಗೋಳ, ಇವುಗಳ ಬಗ್ಗೆ ಮಾತಾಡ್ತಿದ್ವಿ. ಹೌದಾ ಇಲ್ವಾ? ನಿಮ್ಮ ಜಿಲ್ಲೆಗಳಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿ ಧಾಮ ಹಾಗೂ ಮೀಸಲು ಜೀವಿಗೋಳ ಇವುಗಳ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆಯನ್ನ ಮಾಡಿ ನೋಡಿ ಅಂತ ಸಹ ನಾನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮೀಸಲು ಗೋಳ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಹಾಗೆ ಪಂಚ್ಮಡಿ ಮೀಸಲು ಗೋಳ ಇತ್ತು. ಆ ಒಂದು ಮೀಸಲು ಗೋಳದಲ್ಲೇ ನೀವು ರಾಷ್ಟ್ರೀಯ ಉದ್ಯಾನವನ್ನು ಕೂಡ ಕಾಣಬಹುದು, ವನ್ಯಜೀವಿ ಧಾಮವನ್ನ ಕೂಡ ಕಾಣಬಹುದು. ಯಾಕಂತ ಹೇಳಿದ್ರೆ ಈ ಮೀಸಲು ಜೀವಿಗೋಳ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನ ಸಂರಕ್ಷಿಸಿರುವಂತಹ ಕಾರಣಕ್ಕೋಸ್ಕರನೇ ಇರುವಂತಹ ಸಂರಕ್ಷಿತ ಪ್ರದೇಶ. ಏನ್ ಪ್ರದೇಶ? ಸಂರಕ್ಷಿತ ಪ್ರದೇಶ. ಅರ್ಥ ಆಯ್ತಾ? ಸೇಫ್ಟಿ ಬೆಲ್ಟ್ ಇರುವಂತಹ ಜಾಗ ಅಂತ ಹೇಳ್ತೀವಲ್ಲ, ಸೊ ಆ ಒಂದು ಕಾರಣಕ್ಕೆ. ಈಗ ಮೀಸಲು ಜೀವಗೋಳ ಆದ ನಂತರ ನಾವು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮಾನವನ ಸಂಪತ್ತು ಅಂತ ಹೇಳಿದ್ರೆ ಏನು? 130-40 ಸೈಟು, 160-40 ಸೈಟು, ಒಂದ್ ಎಷ್ಟು ಕಡೆ ಬಿಲ್ಡಿಂಗ್ ಗಳಿದ್ಯೋ, ನಿಮ್ಗೆ ಎಷ್ಟು ಮನೆ ಇದೆಯೋ, ಎಷ್ಟು ಒಡವೆಗಳಿದೆಯೋ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆಯೋ, ಅವೆಲ್ಲ ಮಾನವನ ಸಂಪತ್ತು ಅಂತ ಕರ್ಸ್ಕೊಳತ್ತಲ್ವಾ. ಆದ್ರೆ ಪ್ರಾಕೃತಿಕವಾಗಿ ನಮ್ಗೆ ಇರುವಂತಹ ಸಂಪತ್ತು ಅಂತ ಹೇಳಿದ್ರೆ ಈ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತುಗಳು. ಯಾವ್ದದು? ಅದ್ರ ಬಗ್ಗೆ ತಿಳ್ಕೊಂತ ಸಾಗೋಣ. ಈ ಮೀಸಲು ಜೀವಿಗೋಳದಲ್ಲಿ ನಡೆದಾಡುತ್ತಾ ಮಕ್ಕಳು ಅರಣ್ಯದ ಸಸ್ಯ ಸಂಪತ್ತನ್ನ ಪ್ರಶಂಸಿಸಿದರು. ಕಾಡಿನೊಳಗೆ ಇದ್ದಂತಹ ಎತ್ತರವಾದಂತಹ ಸಾಗುವಾನಿ ಮರಗಳನ್ನ ಮತ್ತು ಪ್ರಾಣಿಗಳನ್ನ ನೋಡಿ ಆನಂದಿಸಿದ್ದರು. ಸೊ ನಿಮ್ಮ ಶಾಲೆಯಲ್ಲೂ ಕೂಡ ನಿಮ್ಗೆ ಶೈಕ್ಷಣಿಕವಾದಂತಹ ಪ್ರವಾಸಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಬನ್ನರ್ಘಟ್ಟ ಆಗಿರಬಹುದು, ಅಥವಾ ನ್ಯಾಷನಲ್ ಫಾರೆಸ್ಟ್ ಗಳಾಗಿರಬಹುದು, ಕೊಡೈಕೆನಾಲ್ಗಳಾಗಿರಬಹುದು. ಹೀಗೆ ಪ್ರಕೃತಿಯ ಒಂದು ವೈವಿಧ್ಯತೆ ಇರುವಂತಹ ಜಾಗಗಳಿಗೆ, ಪ್ರವಾಸಿಯ ತಾಣಗಳಿಗೆ ಪ್ರವಾಸಗಳನ್ನ ಹೋಗ್ತಾ ಹೋಗ್ತಾ ಇರ್ತೀರಾ. ಅದಕ್ಕೆ ಅಲ್ವಾ ನಮ್ ಕನ್ನಡದಲ್ಲಿ ಹೇಳೋದು ದೇಶ ಸುತ್ತು ಕೋಶ ಓದು ಅಂತ. ಪುಸ್ತಕವನ್ನ ಓದಾಗ ನಮ್ಮ ಜ್ಞಾನ ಇಮ್ಮಡಿಗೊಳ್ತಾ ಹೋಗುತ್ತೆ. ಆ ಇಮ್ಮಡಿಗೊಂಡಂತಹ ಜ್ಞಾನಕ್ಕೆ ಒಂದು ಪುರಾವಣೆ ಅನ್ನೋ ಹಾಗೆ ನಾವು ಪ್ರವಾಸಗಳನ್ನ ಮಾಡಿದಾಗ ನಮ್ಮ ಜ್ಞಾನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹಲವಾರು ಜನರ ಜೀವನ ಶೈಲಿಗಳಾಗಿರಬಹುದು, ಪ್ರಕೃತಿಯ ವಿಸ್ಮಯಗಳಾಗಿರಬಹುದು, ಅದನ್ನೆಲ್ಲ ನಾವು ಕಾಣ್ಲಿಕ್ಕೆ ಅದು ಸಾಧ್ಯ ಮಾಡ್ಕೊಡ್ತಾ ಬರುತ್ತೆ. ಈಗ ಇಂಥದೇ ಕಾಡ್ನಲ್ಲಿ ಓಡಾಡ್ತಾ ಇದ್ದಂತಹ ಮಕ್ಕಳು ಅಲ್ಲಿ ಎತ್ತರದಲ್ಲಿ ಇದ್ದಂತಹ ಸಾಗುವಾನಿ ಮರಗಳನ್ನ ಮತ್ತು ಪ್ರಾಣಿಗಳನ್ನ ನೋಡಿ ಆನಂದಿಸ್ತಾರೆ.
ಇದ್ದಕ್ಕಿದ್ದಂತೆ ಪಹೇಲಿ ಒಂದು ಮೊಲವನ್ನ ಕಂಡಳು ಮತ್ತು ಅದನ್ನು ಹಿಡಿಯಲು ಬಯಸಿದಳು. ಮೊಲದ ಹಿಂದೆ ಓಡಲು ಪ್ರಾರಂಭಿಸಿದಳು. ಪ್ರೊಫೆಸರ್ ಅಹಮದ್ ಅವಳನ್ನ ತಡೆದರು. ಪ್ರಾಣಿಗಳು ತಮ್ಮದೇ ಆವಾಸದಲ್ಲಿ, ಆವಾಸ ಅಂದ್ರೆ ಏನ್ ಮಕ್ಳೇ? ಆವಾಸ ಅಂತ ಹೇಳಿದ್ರೆ ಮನೆ, ತಮ್ಮದೇ ಆದಂತ ಆವಾಸದಲ್ಲಿ ಅಂದ್ರೆ ಅವರುಗಳಿರುವಂತ ಹ್ಯಾಬಿಚುಯೇಟ್ ಜಾಗ, ಆವಾಸದಲ್ಲಿ ಆರಾಮಾಗಿ ಮತ್ತು ಸಂತೋಷವಾಗಿ ಇರುತ್ತವೆ. ನಾವು ಅವುಗಳಿಗೆ ತೊಂದರೆ ಕೊಡಬಾರದು ಎಂದು ಅವರು ವಿವರಿಸಿದರು. ಅರ್ಥ ಆಯ್ತಾ? ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಮಾಧವ್ಜಿ ವಿವರಿಸಿದ್ರು. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡು ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಕ್ರಮವಾಗಿ ಸಸ್ಯ ಸಂಪತ್ತು ಅಂತ ಹೇಳಿದ್ರೆ ಫ್ಲೋರಾ. ಫ್ಲೋರಾ ಅಂದ್ರೆ ಸಸ್ಯ ಸಂಪತ್ತು. ಫೌನಾ ಅಂದ್ರೆ ಪ್ರಾಣಿ ಸಂಪತ್ತು. ಅರ್ಥ ಆಯ್ತಾ? ಫ್ಲೋರಾ ಅಂಡ್ ಫೌನಾ ಅಂತ ಕರಿತೀವಿ. ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು. ತಿಳಿತಾ? ಫ್ಲೋರಾ ಅಂಡ್ ಫೌನಾ. ಈಗ ಸಾಲ್, ಸಾಗುವಾನಿ, ಮಾವು, ನೇರಳೆ, ಸಿಲ್ವರ್ ಫರ್ನ್ಗಳು, ಅರ್ಜುನ ಇತ್ಯಾದಿಗಳು ಸಸ್ಯಗಳಿಗೆ ಉದಾಹರಣೆಗಳಾಗಿದೆ. ಚೀಂಕಾರ, ನೀಲಿ ಎತ್ತು, ಬೊಗಳುವ ಜಿಂಕೆ, ಜಿಂಕೆ ಅಥವಾ ಚೀತಾಲ್, ಚಿರತೆ, ಕಾಡು ನಾಯಿ, ತೋಳ ಇತ್ಯಾದಿ ಪ್ರಾಣಿಗಳು ಪಚ್ಪಡಿ ಮೀಸಲು ಜೀವಗೋಳದಲ್ಲಿ ಕಂಡು ಬರುವಂತಹ ಪ್ರಾಣಿಗಳಿಗೆ ಉದಾಹರಣೆಯಾಗಿದೆ. ಅವುಗಳನ್ನ ಚಿತ್ರ 6.2 ನಿಮ್ಗೆ ತೋರಿಸಿದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಚಿರತೆ ಅಥವಾ ತೋಳ, ಜಿಂಕೆ ಇವುಗಳೆಲ್ಲ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಈ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ರೆ ನಿಮ್ಗೆ ಈ ಒಂದು ನೇರಳೆಯ ಮರ ಕೂಡ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಅನ್ನೋದು ಇರುತ್ತೆ. ಹೌದೋ ಇಲ್ವೋ? ಇರುತ್ತಲ್ವಾ? ಯಾಕಂದ್ರೆ ಕಾಡ್ಗಳಿಗೆ ಹೋಗೋದು, ಅಲ್ಲಿ ಈ ಕರ್ಜಿಕಾಯಿ ಮರ ಅಂತ ಸಿಗೋದು. ನಾವೆಲ್ಲ ಬಾಲ್ಯದಲ್ಲಿದ್ದ ಕರ್ಜಿಕಾಯಿ ಅಂತ ಸಿಗೋದು, ಹಸಿರು ಬಣ್ಣದ ಕಾಯಿ. ಅವುಗಳನ್ನ ತಿಂದಾಗ ಅದ್ರಲ್ಲಿ ಬಿಸಿಯಾದಂತಹ ಒಂದು ನೊರೆ ಅಂತದ್ದು ಸಿಗೋದು. ಅಂದ್ರೆ ವಿಷಕಾಯಿ ಅಲ್ಲ, ತಿನ್ಲಿಕ್ಕೆ ಬಹಳ ಹುಳಿಯಾಗಿ ರುಚಿಯಾಗಿ ಇರುವಂತಹ ಕಾಯಿ. ಅದೇ ರೀತಿ ನೇರಳೆ ಮರವನ್ನ ಹತ್ತದು, ಈ ಪ್ಯಾರ್ಲೆಕಾಯಿ ಅಂದ್ರೆ ಸೇಬೆಕಾಯಿ ಮರವನ್ನ ಹತ್ತದು, ಅವೆಲ್ಲ ಕಾಡ್ನಲ್ಲಿ ಓಡಾಡ್ದವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಈ ಸಿಟಿಯಲ್ಲಿ ಇರುವಂತಹ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿದಿರೋದಿಲ್ಲ. ಹಾಗಾಗಿ ನಾನು ಆ ಪಿಕ್ಚರ್ಗಳನ್ನ ಕಲೆಕ್ಟ್ ಮಾಡಿ ಈಗ ನಿಮ್ಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಇದು ಇದೆಯಲ್ಲ, ಇದನ್ನ ನಾವು ಕಾಡು ನಾಯಿ, ವೈಲ್ಡ್ ಡಾಗ್ ಅಂತ ಕರಿತೀವಿ. ಇಲ್ಲಿ ಮೃತವಾದಂತಹ ಒಂದು ಜಿಂಕೆಯನ್ನ ನೀವು ಕಾಣಬಹುದು. ಆ ಜಿಂಕೆಯನ್ನ ಅದು ಕಚ್ಚಿ ಎಳಿತಾ ಇದೆ. ಅರ್ಥ ಆಯ್ತಾ? ಈ ಕಾಡು ನಾಯಿಗಳಿಗೆ ಹುಲಿಗಳು ಸಹ ಹೆದರುತ್ತವೆ ಅಂತವಿವು. ಅರ್ಥ ಆಯ್ತಾ? ಕಾಡು ನಾಯಿಗಳು ಅಂತ ಕರೀತಾರೆ. ಇದು ಜಿಂಕೆ ಇಲ್ಲಿ. ತೋಳ, ಉಲ್ಫ್ ಗೊತ್ತಿರುತ್ತೆ ನಿಮ್ಗೆ. ತೋಳ, ಚಿರತೆ ಸಹ ನೀವು ನೋಡಿರ್ತೀರಾ ಅಲ್ವಾ? ಈಗ ಮರಗಳ ವಿಷಯ ಬಂದಾಗ ನೋಡಿ, ಇದನ್ನ ಇಂಗ್ಲಿಷ್ ನಲ್ಲಿ ಜಾಮೂನ್ ಅಂತ ಕರೀತಾರೆ. ಜಾಮೂನ್ ಅಂದ್ರೆ ತಿನ್ನುವಂತಹ ಸಿಹಿ ಖಾದ್ಯವಲ್ಲ. ಈ ಒಂದು ಹಣ್ಣಿಗೆ ಇರುವಂತಹ ಹೆಸರು ಜಾಮೂನ್. ಜೊತೆಗೆ ಇದು ಜಾಮೂನಿನ ಮರ. ಬಹಳ ರುಚಿಕರ, ಆರೋಗ್ಯಕ್ಕೂ ಒಳ್ಳೆಯದಾದಂತಹ ಜಾಮೂನಿನ ಮರ. ಈ ಜೊಂಪೆಯಾಗಿ ಕಾಣ್ತಾ ಉಂಟಲ್ಲ, ಅವೆಲ್ಲ ನೇರಳೆ. ಅವನ್ನ ಕಡ್ದು ಅವನ್ನ ತಿಂದು ಅದೊಂಥರ ನೇರಳೆ ಬಣ್ಣ, ಪರ್ಪಲ್ ಕಲರ್ ಅಂತಾನೆ ಫೇಮಸ್ ಉಂಟಲ್ಲ, ಅದನ್ನ ನಾಲ್ಗೆಗೆ ಹಾಕಿ ತೋರಿಸ್ತಾರೆ. ಅದೇ ಬಣ್ಣಕ್ಕೆ ತಿರುಗುತ್ತೆ ನಾಲ್ಗೆ ಸಹ. ಜೊತೆಗೆ ಇದೊಂದು ಸಸ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಮನೆಯಲ್ಲಿ ಶೋ ಪ್ಲಾಂಟ್ ತರ ಇರ್ತಾರೆ. ಇದನ್ನ ಜರಿ ಸಸ್ಯ ಅಂತ ಕರಿತಾರೆ. ಯಾಕಂದ್ರೆ ಇದ್ರ ಎಲೆಗಳು ನೋಡಿ, ಜರಿ ಹುಳಗಳನ್ನ ಕಂಡಿದ್ದೀರಾ? ಅದೇ ಜರಿ ಹುಳಗಳ ರೀತಿ ಇರುತ್ತೆ. ಆದ್ರಿಂದ ಇದನ್ನ ಜರಿ ಸಸ್ಯ ಅಂತ ಕರೀತಾರೆ. ಇವೆಲ್ಲ ಏನು ಸಸ್ಯಗಳನ್ನ ನಾವು ಫ್ಲೋರಾ ಅಂತ ಕರಿತೀವಿ. ಇವು ಕೂಡ ಫ್ಲೋರಾಕ್ಕೆ ಸೇರುತ್ತೆ. ಇದನ್ನ ಮಾತ್ರ ಫೌನಾ, ಪ್ರಾಣಿ ಸಂಪತ್ತಿಗೆ ಫೌನಾ ಅಂತ ಕರಿತೀವಿ. ತಿಳಿತಾ ಮಕ್ಕಳೇ? ಅರ್ಥ ಆಯ್ತಾ ನಿಮ್ಗೆ ಈ ಒಂದಿಷ್ಟು ಪಿಕ್ಚರ್ಗಳು ನಾವು ತೋರಿಸಿರೋದು? ಈಗ ನಿಮ್ಮ ಪ್ರದೇಶದಲ್ಲಿ ಇರುವಂತಹ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತುಗಳನ್ನ ಪಟ್ಟಿ ಮಾಡಿ ಮತ್ತು ಅವುಗಳನ್ನ ಗುರುತಿಸಲು ಪ್ರಯತ್ನಿಸಿ. ಅದಕ್ಕೆ ನೀವು ಕಾಡಿಗೆ ಹೋಗಿ ಯಾವ್ಯಾವ ಪ್ರಾಣಿ ಇದೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಕರಾವಳಿ ಭಾಗದಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಆ ಬೆಲ್ಟ್ ಅಲ್ಲಿ ಯಾವ ಯಾವ ಪ್ರಾಣಿಗಳಿರಬಹುದು? ಚಿರತೆ ಇರಬಹುದು, ಆನೆಗಳಿರಬಹುದು. ಈ ಸೆಕ್ರೆ ಬೈಲ್ ಕಡೆ ಎಲ್ಲ ಇದ್ದೀರಂದ್ರೆ ಆನೆಗಳು ಬಹಳ ಜಾಸ್ತಿ ಇರುತ್ತಲ್ವಾ ಅಲ್ಲಿ. ಮಂಗಗಳಿರಬಹುದು.
ಅಲ್ವಾ? ಅವುಗಳೆಲ್ಲ ಪ್ರಾಣಿ ಸಂಪತ್ತಕ್ಕೆ ಸೇರಿಸುತ್ತೆ. ಸಸ್ಯ ಸಂಪತ್ತು ಅಂತ ಹೇಳಿದ್ರೆ ಈ ಗೌರಿ ಹೂವ ಅಂತ ಸಿಗುತ್ತೆ ಈ ಮಂಗಳೂರು ಕಡೆ ಎಲ್ಲ, ಅವೆಲ್ಲ ಸಸ್ಯ ಸಂಪತ್ತಿಗೆ ಸೇರ್ತಾ ಬರುತ್ತೆ. ಅವುಗಳ ಪಟ್ಟಿ ಮಾಡ್ಕೊಂಡ್ ಬನ್ನಿ. ಅರ್ಥ ಆಯ್ತಾ? ಇದು ಆಗಿತ್ತು ನಮ್ಮ ಫ್ಲೌರಾ ಹಾಗೂ ಫೌನದ ಕುರಿತಾಗಿ. ಮುಂದೆ ನಾವು ಸ್ಥಳೀಯ ಪ್ರಭೇದಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಸ್ಥಳೀಯ ಪ್ರಭೇದಗಳು ಗುಂಪು ಕೆಲವೇ ಕ್ಷಣಗಳಲ್ಲಿ ದಟ್ಟವಾದ ಕಾಡನ್ನ ಪ್ರವೇಶಿಸಿತು. ಮಕ್ಕಳು ತುಂಬಾ ದೊಡ್ಡದಾದ ಅಳಿಲನ್ನ ಕಂಡು ಆಶ್ಚರ್ಯಪಟ್ಟರು. ಈ ಅಳಿಲಿಗೆ ತುಪ್ಪಳದಂತಹ ಬಾಲವಿತ್ತು. ತುಪ್ಪಳ ಅಂದ್ರೆ ಫ್ಲಫಿ ಅಂತ ಕರಿತೀವಿ. ಈ ರೀತಿ ತುಂಬಾ ದೊಡ್ಡದಾಗಿ ಅಂದ್ರೆ ಉಬ್ಬಿರೋ ಹಾಗೆ ಇರುತ್ತೆ. ಇಂತಹದ್ನ ನಾವು ಫ್ಲಫಿ ಅಂತ ಕರಿತೀವಿ. ಈಗ ಈ ಚಪಾತಿ ಅಥವಾ ರೊಟ್ಟಿಯನ್ನ ನಾವು ಬರೀ ಹೆಂಚಿನ ಮೇಲೆ ಸುಡ್ಬೇಕಾದ್ರೆ ಅದು ಉಬ್ಬಿ ಬರುತ್ತಲ್ಲ, ಫ್ಲಫಿ ಆಗಿದೆ ಅಂತ ಹೇಳ್ತೀವಲ್ಲ, ಅದನ್ನ ತುಪ್ಪಳದಂತಹ ಅಂತ. ಅವರು ಈ ಅಳಿಲಿನ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕವಾದರು. ಈ ಅಳಿಲನ್ನ ನಾವು ಗೇನ್ ಸ್ಕ್ವಿರಿಲ್ ಅಂತ ಕರಿತೀವಿ. ಗೇನ್ ಸ್ಕ್ವಿರಿಲ್ ಅಂತ ಹೇಳಿದ್ರೆ ಏನು? ಕೆಂದಳಿಲು ಅಂತ. ಕೆಂಬೂತ ಬೇರೆ, ಕೆಂದಳಿಲು ಬೇರೆ. ಅರ್ಥ ಆಯ್ತಾ? ಗೇನ್ ಸ್ಕ್ವಿರಿಲ್ ಅಂದ್ರೆ ದೊಡ್ಡದಾದಂತಹ ಅಳಿಲು ಅಂತ ಅರ್ಥ. ನೀವು ನಿಮ್ಮ ಶಾಲೆಯ ಸಮಯದಲ್ಲಿ ಸ್ವಲ್ಪ ಫ್ರೀ ಆಗಿದ್ದಂತಹ ಸಮಯದಲ್ಲಿ ನಿಮ್ಮ ಶಾಲೆಯ ಲೈಬ್ರರಿಗೆ ಹೋಗ್ಬಿಟ್ಟು ಇಂತಹ ಒಂದು ಗೇನ್ ಸ್ಕ್ವಿರಿಲ್ ಅಥವಾ ದೊಡ್ಡದಾದಂತಹ ಅಹ್ ಅಳಿಲುಗಳನ್ನ ನೀವು ಗಮನಿಸಬಹುದು. ಯಾಕಂದ್ರೆ ಅಳಿಲು ಅಂದ್ರೆ ಚಿಕ್ಕದು ಪುಟೇ ಪುಟ್ಟ ಆಗಿರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ನಿಮ್ಗೆ ಇದನ್ನ ನಾನು ತೋರ್ಸೋದಾದ್ರೆ ಇಲ್ಲಿ ಕಾಣ್ತಾ ಉಂಟಾ? ಇಷ್ಟು ದೊಡ್ಡದಾದಂತಹ ಬಾಲ ಇದೆ. ಇದನ್ನ ನಾವು ಗೇನ್ ಸ್ಕ್ವಿರಿಲ್ ಅಥವಾ ಕೆಂದಳಿಲು ಅಂತ ಕರಿತೀವಿ. ನೋಡಿ, ಹೀಗಿರುತ್ತೆ ಅದು. ಈ ತರ ದೊಡ್ಡದಾದಂತಹ ಬಾಲ ಇರುತ್ತೆ. ಇವುಗಳನ್ನ ನಾವು ಗೇನ್ ಸ್ಕ್ವಿರಿಲ್ ಅಥವಾ ಕೆಂದಳಿಲು ಅಂತ ಕರಿತೀವಿ. ಇದು ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಸ್ಥಳೀಯ ಪ್ರಾಣಿ ಅಂತ ಮಾಧವ್ಜಿ ತಿಳಿಸಿದರು. ಅಂದ್ರೆ ಇವೆಲ್ಲ ಹೆಚ್ಚಿನ ಪ್ರದೇಶಗಳಲ್ಲಿ ಆಯಾ ಒಂದು ಪ್ರದೇಶಕ್ಕೆ ಕಂಡು ಬರುವಂತಹ ಒಂದು ಪ್ರಾಣಿ. ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುವಂತಹ ಸಸ್ಯಗಳು ಪ್ರಾಣಿಗಳ ಪ್ರಭೇದಗಳನ್ನ ಆ ಸ್ಥಳದ ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ. ಈಗ ಸ್ಥಳೀಯ ಪ್ರಭೇದಗಳು ಅಂತ ಹೇಳಿದ್ರೆ ಏನು? ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಯು ಕ್ಯಾನ್ ಅಂಡರ್ಲೈನ್ ಇಟ್ ಅಥವಾ ಮಾರ್ಕ್ ಮಾಡ್ಕೊಬಹುದು. ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ? ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಇವು ನೈಸರ್ಗಿಕವಾಗಿ ಬೇರೆಲ್ಲೂ ಕಂಡು ಬರೋದಿಲ್ಲ. ಈಗ ಯಾವ್ದೋ ನಿಮ್ಮ ಮನೆ ಹತ್ರ, ನಾವು ಮೊನ್ನೆ ನಮ್ಮ ಮನೆ ಹತ್ರ ಕೆಂದಳಿ ಕಂಡಿದ್ವಿ ಅಂತ ಹೇಳಿದ್ರೆ ಅದು ದೊಡ್ಡ ಸುಳ್ಳು. ಯಾಕಂದ್ರೆ ಅದು ಬೇರೆ ಕಡೆ ಕಂಡು ಬರೋದಿಲ್ಲ. ಕೆಲವೊಂದು ಜಾಗದಲ್ಲಿ ಮಾತ್ರ ಕಂಡು ಬರುತ್ತೆ. ಒಂದು ನಿರ್ದಿಷ್ಟ ವಿಧದ ಪ್ರಾಣಿ ಅಥವಾ ಸಸ್ಯ ಒಂದು ವಲಯಕ್ಕೆ, ರಾಜ್ಯಕ್ಕೆ ಅಥವಾ ದೇಶಕ್ಕೆ ಮಾತ್ರ ಸೀಮಿತವಾಗಿರಬಹುದು. ತಿಳಿತಾ? ಒಂದು ನಿರ್ದಿಷ್ಟ ವಿಧವಾದಂತಹ ಪ್ರಾಣಿ ಅಥವಾ ಸಸ್ಯ ಬರೀ ಒಂದು ವಲಯ ಅಂದ್ರೆ ರೀಜನ್ ಅಥವಾ ಒಂದು ರಾಜ್ಯ, ಸ್ಟೇಟ್ ಅಥವಾ ದೇಶಕ್ಕೆ, ಕಂಟ್ರಿಗೆ ಮಾತ್ರ ಸೀಮಿತವಾಗಿ ಇರಬಹುದು. ಕೆಲವು ಸ್ಥಳೀಯ ಪ್ರಭೇದಗಳು ಅಳಿದು ಹೋಗಿವೆ ಅಂತ ಕೇಳಿದ್ವಿ. ಅದು ಖಂಡಿತ ನಿಜ. ಸುಮಾರಷ್ಟು ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಅಂದ್ರೆ ಅಳಿದು ಹೋಗಿದೆ ಅಥವಾ ಅಳಿವಿಕೆಯ ಅಂಚಿನಲ್ಲಿ ಇದೆ. ಸಾಲ್ ಮತ್ತು ಕಾಡು ಮಾವು ಪಚ್ಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡು ಬರುವಂತಹ ಸ್ಥಳೀಯ ಸಸ್ಯಗಳಿಗೆ ಎರಡು ಉದಾಹರಣೆ ಆಗಿದೆ. ಮುಂದಿನ ಕ್ಲಾಸ್ನಲ್ಲಿ ನಾನು ಈ ಪಚ್ಮಡಿಗೆ ಸಂಬಂಧಪಟ್ಟಂತಹ ಪ್ರಾಣಿಗಳು ಹಾಗೂ ಸಸ್ಯಗಳ ಪ್ರಭೇದದ ಪಿಕ್ಚರ್ಗಳನ್ನ ಕಲೆಕ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಮಾಡಿ ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ತಿಳಿತಾ? ಈಗ ಸಾಲ್ ಮತ್ತು ಕಾಡು ಮಾವು ಪಚ್ಮಡಿ ಮೀಸಲು ಜೀವಿಗೋಳದಲ್ಲಿ ಕಂಡು ಬರುವಂತಹ ಸ್ಥಳೀಯ ಸಸ್ಯಗಳಿಗೆ ಎರಡು ಉದಾಹರಣೆ ಎಂದು ಮಾಧವ್ಜಿ ತೋರಿಸಿದರು. ಕಾಡೆಮ್ಮೆ ವೈಲ್ಡ್ ಬೆಫಲೋ, ಆಯ್ತಾ? ಕಾಡೆಮ್ಮೆ, ಕೆಂದಳಿಲು ಮತ್ತು ಹಾರುವ ಅಳಿಲು ಈ ಪ್ರದೇಶದ ಸ್ಥಳೀಯ ಪ್ರಾಣಿ ಸಂಪತ್ತಾಗಿದೆ. ಅಳಿಲು ಸಾಮಾನ್ಯವಾಗಿ
ನಾವು ವೇಗವಾಗಿ ಓಡೋದನ್ನ ನೋಡಿದೀವಿ, ಜಿಗಿಯೋದನ್ನ ನೋಡಿದೀವಿ, ಹಾರುವಂತಹ ಅಳಿಲು ಸಹ ಇದಾವಂತೆ. ಅವುಗಳು ಆ ಒಂದು ಜಾಗದ ಪ್ರಾಣಿ ಸಂಪತ್ತು ಅಥವಾ ಪ್ರಭೇದವಾಗಿದೆ. ಈ ಜೀವಿಗಳು ನೈಸರ್ಗಿಕ ಆವಾಸಗಳನ್ನ ನಾಶಪಡಿಸುತ್ತಿರುವುದರಿಂದ, ಜನಸಂಖ್ಯೆ ಹೆಚ್ಚಳವಾಗ್ತಾ ಇರೋದ್ರಿಂದ, ಹೊಸ ಪ್ರಭೇದಗಳ ಪ್ರವೇಶದಿಂದ ಈ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಆವಾಸಕ್ಕೆ ಧಕ್ಕೆಯುಂಟಾಗುತ್ತಿದೆ ಮತ್ತು ಅವುಗಳ ಉಳಿವು ಅಪಾಯದ ಅಂಚಿಗೆ ಸಾಗುತ್ತಿದೆ. ನಾ ಆಗ್ಲೇ ಹೇಳ್ದಂಗೆ ಇವು ಎಕ್ಸ್ಟಿಂಕ್ಟ್ ಆಗುವಂತಹ ಅಂದ್ರೆ ಅಳಿದು ಹೋಗುವಂತಹ ಸಂಭವಗಳು ಹೆಚ್ಚಾಗಿರುತ್ತೆ. ಅಂಥ ಜೀವಿಗಳನ್ನ ನಾವೀಗ ಏನು ವೇಟಿಂಗ್ ಲಿಸ್ಟ್ ಅಥವಾ ಡೇಂಜರ್ ಝೋನ್ ಅಂತ ಹೇಳ್ತೀವಲ್ಲ, ಅಂತಹದ್ದೇ ಇದು. ಅಪಾಯದ ಅಂಚಿನಲ್ಲಿ ಇರುವಂತಹ ಜೀವಿಗಳಾಗಿ ಕಾಣಿಸ್ಕೊಡುತ್ತೆ. ಅಪಾಯದ ಅಂಚಿಗೆ ಇರುವಂತಹ ಜೀವಿಗಳಾಗಿ ಕಾಣಿಕೊಳ್ಳುತ್ತೆ ಅಂತ ಪ್ರೊಫೆಸರ್ ಅಹಮದ್ ಮಕ್ಕಳಿಗೆ ವಿವರಿಸ್ತಾ ಹೋಗ್ತಾರೆ. ಈಗ ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಹುದಾದಂತಹ ಜೀವಿಗಳ ಗುಂಪಿಗೆ ಪ್ರಭೇದ ಅಂತ ಕರೀತಾರೆ. ಅಂದರೆ ಒಂದು ಪ್ರಭೇದದ ಜೀವಿಗಳು ಅದೇ ಪ್ರಭೇದದ ಜೀವಿಗಳೊಂದಿಗೆ ಮಾತ್ರ ಸಂತಾನೋತ್ಪತ್ತಿ ನಡೆಸಿದ ಫಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲವು. ಆದರೆ ಇತರ ಪ್ರಭೇದಗಳೊಂದಿಗೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಪ್ರಭೇದದ ಜೀವಿಗಳ ಸಾಮಾನ್ಯ ಗುಣಗಳನ್ನ ಹೊಂದಿರುತ್ತೆ. ಅಂದ್ರೆ ಒಂದು ಗುಂಪಿನ ಜೀವಿಗಳು ಅದರದೇ ಗುಂಪಿನ ಜೀವಿಗಳೊಂದಿಗೆ ಸಂತಾನೋತ್ಪತ್ತಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಈಗ ನಾವು ನೆಕ್ಸ್ಟ್ ಈಗ ಸ್ಥಳೀಯ ಪ್ರಭೇದ ಅಂದ್ರೆ ಒಂದೇ ಜಾಗದಲ್ಲಿ ಇರುವಂತಹ ಜೀವಿಗಳಿಗೆ ನಾವು ಸ್ಥಳೀಯ ಪ್ರಭೇದಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ವೇಗವಾಗಿ ಎಲ್ಲಾದ್ರೂ ಹೋಗ್ತಾ ಇದೀವಿ ಅಂತ ನಿಮ್ಗೆ ಅನಿಸ್ತಾ ಇದ್ಯಾ? ಏನಾದ್ರೂ ಡೌಟ್ಗಳಿದ್ರೆ ಕೇಳಿ ತಿಳ್ಕೊಬಹುದು. ಈಗ ನೆಕ್ಸ್ಟ್ ವನ್ಯಜೀವಿ ಧಾಮಗಳ ಬಗ್ಗೆ ತಿಳ್ಕೊಂತ ಸಾಗೋಣ. ಇದ್ ಮಾತ್ರ ಮರಿಬೇಡಿ, 3 ಪಾಯಿಂಟ್ಗಳು ಯಾವ್ಯಾವ್ದು: ರಾಷ್ಟ್ರೀಯ ಉದ್ಯಾನ, ಮೀಸಲು ಜೀವಿಗೋಳ ಮತ್ತು ವನ್ಯಜೀವಿ ಧಾಮ. ಈ ಮೀಸಲು ಜೀವಿಗೋಳದ ಬಗ್ಗೆ ನಾವು ಮಾತಾಡಾಯ್ತು. ಈಗ ವನ್ಯಜೀವಿ ಧಾಮದ ಬಗ್ಗೆ ತಿಳ್ಕೊಂತ ಸಾಗೋಣ. ವನ್ಯಜೀವಿ ಧಾಮ. ಪಚ್ಮಡಿ ವನ್ಯಜೀವಿ ಧಾಮ ಎಂದು ಬರೆಯಲಾಗಿದ್ದ ಒಂದು ಫಲಕವನ್ನ ಪಹೇಲಿ ಅಲ್ಲಿಯೇ ಕಂಡಳು. ಇಂಥ ಎಲ್ಲಾ ಪ್ರದೇಶಗಳಲ್ಲೂ ಪ್ರಾಣಿಗಳನ್ನ ಕೊಲ್ಲುವುದು ಅಥವಾ ಹಿಡಿಯುವುದನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಮತ್ತು ಅಂತ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಕಾನೂನು ಪ್ರಕಾರವಾಗಿ ಶಿಕ್ಷಿಸಲಾಗುವುದು ಎಂದು ಪ್ರೊಫೆಸರ್ ಅಹಮದ್ ವಿವರಿಸಿದರು. ನಾ ಆಗ್ಲೇ ಹೇಳ್ದಂಗೆ ಹಿಂದಿನ ಕಾಲಗಳಲ್ಲಿ, ಆಗ್ಲೇ ಅಂದ್ರೆ ಹಿಂದಿನ ಕ್ಲಾಸ್ನಲ್ಲಿ ಹೇಳ್ದಂಗೆ, ಈ ದೇವಬನ ಅಂತ ಇರ್ತಾ ಇತ್ತು. ಈಗಲೂ ಕೂಡ ನೀವುಗಳು ಕೇಳಿರಬಹುದು. ಈ ದೇವಬನ ಅನ್ನುವಂತಹ ಜಾಗದಲ್ಲಿ ದೇವರಿಗೆ ಬಿಟ್ಟಂತಹ ಕಾಡು, ದೇವರಿಗೆ ಮೀಸಲಾದಂತಹ ಕಾಡು. ಅಂತಹ ಜಾಗಗಳಲ್ಲಿ ಈಗ್ಲೂ ಕೂಡ ನೀವು ಈ ಕುಕ್ಕೆ, ಸುಬ್ರಹ್ಮಣ್ಯ ಕಡೆಗೆಲ್ಲ ಹೋದಾಗ ಅಲ್ಲಿ ದೇವಬನ ಅಥವಾ ದೇವರ ಕಾಡು ಅಂತ ಇರುತ್ತೆ. ಅಲ್ಲಿ ನೀವು ಹೋಗೋದಿರ್ಲಿ, ಅಲ್ಲಿಂದ ಒಂದು ಎಲೆಯನ್ನ ಚಿವುಟು ಹಾಗೂ ಕೂಡ ಇಲ್ಲ. ಅದೆಲ್ಲ ಅಪರಾಧ, ದೇವರು ನಿಮ್ಗೆ ಶಿಕ್ಷೆ ಕೊಡ್ತಾನೆ ಅನ್ನುವಂಥ ಪದ್ಧತಿ ಇರುತ್ತೆ. ಅದೇ ರೀತಿ ಇವಾಗ ಜನರಿಗೆ ಅಂತಹ ಒಂದು ಭಯ ಎಲ್ಲ ಹೋಗಿರೋ ಕಾರಣದಿಂದ ಸರ್ಕಾರನೇ ಏನ್ ಮಾಡಿರುತ್ತೆ, ಇಂಥದ್ ಕೆಲವೊಂದಿಷ್ಟು ಜಾಗಗಳನ್ನ ವನ್ಯಜೀವಿ ಧಾಮ ಅಂತ ಮೀಸಲಾಗಿರುತ್ತೆ. ಅಂತಹ ಜಾಗಗಳಲ್ಲಿ ಪ್ರಾಣಿಗಳನ್ನ ಬೇಟೆ ಆಡೋದು ಹಿಂದಿನ ಕಾಲದಲ್ಲೆಲ್ಲ ಅದು ರಾಯಲ್ಟಿಯ ಸಿಂಬಲ್ ಆಗಿರ್ತಾ ಇತ್ತಲ್ವಾ. ಶಿಕಾರಿ ಮಾಡೋದು, ಬೇಟೆ ಮಾಡೋದು, ಆ ಕಾಡಿಗೆ ಹೋಗಿ ಕಾಡು ಪ್ರಾಣಿಗಳನ್ನ ಬೇಟೆ ಮಾಡಿ ತರುವುದು ಅಂತ ಅನ್ಬಿಟ್ಟು. ಆದ್ರೆ ಅದೇ ರೀತಿಯಾಗಿ ಕಾಡಿನಲ್ಲಿ ಇರುವಂತಹ ಇಂತಹ ಪ್ರಾಣಿಗಳನ್ನ ಬೇಟೆ ಮಾಡೋದು ಅಥವಾ ಅವುಗಳನ್ನ ಹಿಡಿಲಿಕ್ಕೆ ಹೋಗೋದು ಅಥವಾ ಸಾಗಾಣಿಕೆ ಮಾಡೋದು ಇವೆಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ಅಪರಾಧವಾಗಿರುತ್ತೆ. ಈಗ ಮೀಸಲು ಜೀವಿ ಗೋಳದಂತೆಯೇ ವನ್ಯಜೀವಿ ಧಾಮಗಳು ಕೂಡ ಕಾಡು ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸ ನೆಲೆಗಳನ್ನ ಒದಗಿಸುತ್ತದೆ. ವನ್ಯಜೀವಿ ಧಾಮಗಳಲ್ಲಿ ಬದುಕುತ್ತಿರುವ ಜನರಿಗೆ ತಮ್ಮ ಸಾಕು ಪ್ರಾಣಿಗಳನ್ನ ಮೇಯಿಸಲು, ಔಷಧೀಯ ಸಸ್ಯಗಳನ್ನ ಸಂಗ್ರಹಿಸಲು ಮತ್ತು ಉರುವಾಲುಗಳನ್ನ ಆಯ್ದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಅವರು ವಿವರಿಸಿದ್ರು.
ಈಗ ಅಳಿವಿನ ಅಂಚಿನಲ್ಲಿ ಇರುವಂತಹ ವನ್ಯ ಪ್ರಾ- ಪ್ರಾಣಿಗಳಂತ ಹೇಳಿದ್ರೆ ಅವು ಕೃಷ್ಣ ಮೃಗ, ಸಾಧ್ಯವಾದ್ರೆ ಇವುಗಳ ಒಂದು ಚಿತ್ರಗಳನ್ನ ಸಂಗ್ರಹಿಸ್ಲಿಕ್ಕೆ ಅಥವಾ ಗೂಗಲ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಕೃಷ್ಣ ಮೃಗ, ಬಿಳಿ ಕಣ್ಣಿನ ಚಿಗರೆ. ನೋಡಿದ್ರ ಎಂಥ ವೈವಿಧ್ಯತೆ ಇದೆ ಪ್ರಕೃತಿಯಲ್ಲಿ ಅಂತ. ಬಿಳಿ ಕಣ್ಣಿನ ಚಿಗರೆ, ಆನೆ, ವೆರಿ ಅನ್ಫಾರ್ಚುನೇಟ್, ಆನೆ, ಚಿನ್ನದ ಬಣ್ಣದ ಬೆಕ್ಕು, ಗೋಲ್ಡನ್ ಕ್ಯಾಟ್ ಅಂತ ಕರಿತೀವಿ. ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಗುಲಾಬಿ ತಲೆಯ ಬಾತುಕೋಳಿ. ಮೊಸಳೆ, ಜವುಗು ಮೊಸಳೆ ಅಂತ ಇರುತ್ತೆ. ಹೆಬ್ಬಾವು, ಗೆಂಡಾಮೃಗ. ನಮ್ಮ ಮುಂದಿನ ಕ್ಲಾಸ್ ಯಾವಾಗಿರೋದು? ಸೋಮವಾರ ಅಲ್ವಾ? ಸೋಮವಾರದ ಕ್ಲಾಸ್ ನಲ್ಲಿ ಇವಿಷ್ಟು ಒಂದು ಪ್ರಾಣಿಗಳ ಚಿತ್ರಗಳನ್ನ ನಾನು ಸಂಗ್ರಹಿಸುವಂತಹ ಪ್ರಯತ್ನ ಮಾಡಿ ನಿಮ್ಗೆ ತೋರಿಸ್ತೀನಿ. ಇದು ನನ್ನ ಕಡೆಯಿಂದ ನಿಮ್ಗೆಲ್ಲ ಒಂದು ಪ್ರಾಮಿಸ್, ಅರ್ಥ ಆಯ್ತಾ? ಸೊ ಇವನ್ನೆಲ್ಲ ನೀವು ನೋಡಿ ತಿಳ್ಕೊಬೇಕು. ಈ ಕೃಷ್ಣ ಮೃಗಗಳು, ಬಿಳಿ ಕಣ್ಣಿನ ಚಿಗರ ಹೇಗಿರುತ್ತೋ ಏನೋ, ಆನೆಗಳನ್ನ ನೋಡಿರ್ತೀರಾ, ಚಿನ್ನದ ಬಣ್ಣದ ಬೆಕ್ಕು, ಗುಲಾಬಿ ತಲೆಯ ಬಾತುಕೋಳಿ, ಜವುಗು ಮೊಸಳೆ, ಹೆಬ್ಬಾವು, ಗೆಂಡಾಮೃಗ ಮತ್ತೆ ಇತ್ಯಾದಿ ನಮ್ಮ ವನ್ಯಜೀವಿ ಧಾಮಗಳಲ್ಲಿ ಸಂರಕ್ಷಿಸಲಾಗುತ್ತದೆ. ಭಾರತದ ವನ್ಯಜೀವಿ ಧಾಮಗಳು ವಿಶಾಲ ಅರಣ್ಯ ಪ್ರದೇಶ, ಪರ್ವತ ಅರಣ್ಯಗಳು ಮತ್ತು ದೊಡ್ಡ ನದಿಗಳ ಅಳಿವೆಗಳಲ್ಲಿನ ಪೊದೆಗಳಂತಹ ಅನನ್ಯವಾದ ಪರಿಸರವನ್ನ ಹೊಂದಿದೆ. ಸಂರಕ್ಷಿತ ಅರಣ್ಯಗಳು ಕೂಡ ಅಸುರಕ್ಷಿತವಾಗಿರುವುದು ವಿಷಾದಕರ ಸಂಗತಿಯಾಗಿದೆ. ಯಾಕಂತ ಹೇಳಿದ್ರೆ ಇವುಗಳ ಸುತ್ತ ವಾಸಿಸುತ್ತಿರುವಂತಹ ಜನರು ಈ ಪ್ರದೇಶಗಳನ್ನ ಅತಿಕ್ರಮಿಸಿ ಅವುಗಳನ್ನ ನಾಶಪಡಿಸುತ್ತಾರೆ. ಮನುಷ್ಯನ ಒಂದು ಭೂಭಾಕತನ ಅಲ್ವಾ? ಈಗ ನಮ್ಮ ಬೆಂಗಳೂರನ್ನೇ ನೀವು ಗಮನಿಸಿದಾಗ, ಬೆಂಗಳೂರು ಮುಂಚೆ ಈ ಕೆರೆಗಳಿಂದ ತುಂಬಿದಂತಹ ಜಾಗವಾಗಿತ್ತು. ರಾಜಕಾಲುವೆಗಳು ಇಲ್ಲಿತ್ತು. ಈಗ ಏನಾಗಿದೆ? ಎಲ್ಲವನ್ನ ಮುಚ್ಚಿ ಅದರ ಮೇಲೆ ಕಾಂಕ್ರೀಟ್ ಕಾಡುಗಳನ್ನಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ ಅಲ್ವಾ? ಈ ಮನುಷ್ಯನ ಕೊಳ್ಳು ಬಾಕಿತನದಿಂದ ಇಂತಹ ಪ್ರದೇಶಗಳನ್ನ ಅತಿಕ್ರಮಿಸ್ತಾರೆ. ಮಕ್ಕಳು ತಮ್ಮ ಪ್ರಾಣಿ ಸಂಗ್ರಹ ಆಲಯದಿಂದ ಭೇಟಿಯನ್ನ ನೆಲೆಸಿಕೊಂಡರು. ಪ್ರಾಣಿ ಸಂಗ್ರಹ ಆಲಯಗಳು ಕೂಡ ಸಂರಕ್ಷಿತ ಪ್ರದೇಶಗಳಾಗಿದ್ದು ಅಲ್ಲಿ ಪ್ರಾಣಿಗಳು ರಕ್ಷಣೆಯನ್ನ ಪಡೆಯುತ್ತವೆ ಎಂಬುದನ್ನ ಅವರು ಸ್ಮರಿಸ್ತಾರೆ. ಈಗ ಪ್ರಾಣಿ ಸಂಗ್ರಹ ಆಲಯ ಮತ್ತು ವನ್ಯಜೀವಿ ಧಾಮಗಳಿಗೆ ವ್ಯತ್ಯಾಸಗಳೇನು? ನಿಮ್ಗೂ ಆ ಡೌಟ್ ಬರ್ಬಹುದು. ಏನ್ ವ್ಯತ್ಯಾಸ? ಪ್ರಾಣಿ ಸಂಗ್ರಹಾಲಯ ಅಂದ್ರೆ ಝೂ. ಅಲ್ಲಿ ಪ್ರಾಣಿಗಳನ್ನ ಒಂದೊಂದು ಕೇಜ್ ನಲ್ಲಿ ಹಾಕಿರ್ತಾರೆ. ಅವಕ್ಕೆ ಸವಾಕಾಶವಾಗಿ ಆಹಾರಗಳನ್ನ ಕೊಡ್ತಾರೆ. ಅವುಗಳು ಓಡಾಡ್ಲಿಕ್ಕೆ ಸೀಮಿತವಾದಂತಹ ಒಂದು ಜಾಗ ಇರುತ್ತೆ. ಆದ್ರೆ ವನ್ಯಜೀವಿ ಧಾಮ ಹೇಗಿರುತ್ತೆ ಅಂದ್ರೆ ಇಡೀ ಕಾಡೆ ಅಲ್ಲಿರುವಂತಹ ಕಾಡ್ನಾಗಿರ್ಬಹುದು, ಕಾಡಿನ ಜನಗಳನ್ನಾಗಿರ್ಬಹುದು, ಅವುಗಳನ್ನ ರಕ್ಷಣೆ ಮಾಡುವಂತಹ ಹೊರೆಯನ್ನ ಸರ್ಕಾರ ತೆಗೆದುಕೊಂಡಿರುತ್ತೆ. ಅರ್ಥ ಆಯ್ತಾ? ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ನಿಮ್ಗೆ ವನ್ಯಜೀವಿ ಧಾಮಕ್ಕೂ ಹಾಗೂ ಪ್ರಾಣಿ ಸಂಗ್ರಹ ಆಲಯಕ್ಕೂ? ಈಗ ಚಟುವಟಿಕೆ 6.7 ಅತ್ತ ಪ್ರಾಣಿ ಸಂಗ್ರಹ ಆಲಯಕ್ಕೆ ಭೇಟಿ ಕೊಡಿ. ಪ್ರಾಣಿಗಳಿಗೆ ಒದಗಿಸಲಾದ ಸೌಕರ್ಯಗಳನ್ನ ಗಮನಿಸಿ. ಅವು ಪ್ರಾಣಿಗಳಿಗೆ ಸೂಕ್ತವಾಗಿವೆಯೇ? ನೈಸರ್ಗಿಕ ಆವಾಸದ ಬದಲಾಗಿ
ಕೃತಕ ಪರಿಸರದಲ್ಲಿ ಪ್ರಾಣಿಗಳು ಬದುಕುತ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯದಲ್ಲಿ ಪ್ರಾಣಿಗಳ ಸಂಗ್ರಹಾಲಯದಲ್ಲಿ ಹಾಯಾಗಿರುತ್ತವೋ ಅಥವಾ ಅವುಗಳ ನೈಸರ್ಗಿಕ ಆವಾಸದಲ್ಲೋ? ಈ ಪ್ರಶ್ನೆಗೆ ನಾನೇ ಉತ್ತರ ಕೊಟ್ಬಿಡ್ತೀನಿ. ಇವಾಗ ನಿಮ್ಗೆ ಪುಟ್ಟ ಮಕ್ಕಳಾಗಿರುವಂತ ನಿಮ್ಮನ್ನ ತಗೊಂಡ್ ಹೋಗ್ಬಿಟ್ಟು ಒಂದು ದೊಡ್ಡ AC ಹೋಟೆಲ್ ನಲ್ಲಿ ನಿಮ್ಮನ್ನ ಒಂದು ಒಳ್ಳೆ ರೂಮ್ ಅಲ್ಲಿ ಇಟ್ಟು ಸವಾಕಾಶವಾಗಿ ನಿಮ್ಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನ ಕೊಡ್ತಾ ಇದ್ರೆ ಒಂದು ದಿನ ಚೆನ್ನಾಗಿರುತ್ತೆ, 2 ದಿನ ಚೆನ್ನಾಗಿರುತ್ತೆ, 3 ದಿನ ಚೆನ್ನಾಗಿರುತ್ತೆ, 4ನೇ ದಿನ ಇಲ್ಲಪ್ಪ ನಮ್ ಕೈಲಿ ಆಗಲ್ಲ, ನಾವ್ ನಮ್ ಮನೆಗ್ ಹೋಗ್ಬಿಡ್ತೀವಿ ವಾಪಸ್ಸು ಅಂತ ಅನ್ಸುತ್ತೆ. ಹೌದೋ ಇಲ್ವೋ? ಪ್ರಾಣಿ ಸಂಗ್ರಹಾಲಯದ ಕಥೆನೂ ಅಷ್ಟೇ. ಅಲ್ಲಿ ಪ್ರಾಣಿಗಳು ತಾವು ಹೋಗಿ ಬೇಟೆಯಾಡುವಂತಹ ಅವಕಾಶ ಇಲ್ಲ. ಅಲ್ಲ ಅಂದ್ರೆ ಅವಶ್ಯಕತೆನೇ ಇಲ್ಲ. ಆ ಪ್ರಾಣಿಗಳಿಗೆ ತಾವಿರುವಂತಹ ಜಾಗದಲ್ಲೇ ಸವಾಕಾಶವಾಗಿ ಆಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಆಯ್ತಾ? ಆದ್ರೆ ಅವು ಆರಾಮಾಗಿ ಅಡ್ಡಾಡ್ಲಿಕ್ಕೆ, ಓಡಾಡ್ಲಿಕ್ಕೆ ಜಾಗ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಆರ್ಟಿಫಿಷಿಯಲ್, ಕೃತಕವಾಗಿ ಇರುತ್ತೆ. ಅಲ್ವಾ? ಆದ್ರಿಂದ ಪ್ರಾಣಿಗಳು ನಿರ್ಭೀತಿಯಿಂದ ಆರಾಮಾಗಿ ತಮ್ಮ ನೈಸರ್ಗಿಕ ಆವಾಸ, ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲೇ ಆರಾಮಾಗಿ ಇರಬಹುದು. ತಿಳಿತಾ? ಈಗ ಮುಂದೆ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ವನ್ಯಜೀವಿ ಧಾಮಗಳ ಬಗ್ಗೆ ನಾವು ಹೇಳಿರುವಂತಹ ಮಾತು ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ಈಗ ಇದುವರೆಗೂ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ನೋಡಿ, ಚಟುವಟಿಕೆನೆ ಕೊಟ್ಬಿಟ್ಟಿದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ತೆಗೆದುಕೊಂಡೋಗಿ ನಿಮ್ಮ ಟೀಚರ್ಗೆ ತೋರಿಸಿ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ಕೊಟ್ಟು ಅದು ಹೇಗಿದೆ ಏನ್ ಕತೆ ಅಂತ ನೋಡ್ಕೊಂಡ್ ಬನ್ನಿ. ಮುಂದೆ ನ್ಯಾಷನಲ್ ಗಾರ್ಡನ್ ಅಥವಾ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಈವರೆಗೂ ನಾವ್ ಏನ್ ಮಾಡಿದ್ವಿ? ವನ್ಯಜೀವಿ ಧಾಮಗಳ ಬಗ್ಗೆ ತಿಳ್ಕೊಂಡ್ವಿ. ಅದಕ್ಕಿಂತ ಮುಂಚೆ ನಾವು ಮೀಸಲು ಜೀವಿಗೋಳ ಅವುಗಳ ಬಗ್ಗೆ ಕೂಡ ತಿಳ್ಕೊಂತಾ ಹೋದ್ವಿ. ಈಗ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ತಿಳ್ಕೊಂತಾ ಸಾಗೋಣ. ಓಕೆ. ರಸ್ತೆಯ ಬದಿಗಳಲ್ಲಿ ಇನ್ನೊಂದು ಫಲಕವಿತ್ತು. ಅದರ ಮೇಲೆ ಸಾತ್ಪುರ ರಾಷ್ಟ್ರೀಯ ಉದ್ಯಾನ ಎಂದು ಬರೆಯಲಾಗಿತ್ತು. ಈಗ ಮಕ್ಕಳು ಅಲ್ಲಿಗೆ ಹೋಗಲು ತುಂಬಾ ಉತ್ಸುಕರಾದರು. ಈ ರಾಷ್ಟ್ರೀಯ ಉದ್ಯಾನಗಳು ತುಂಬಾ ದೊಡ್ಡದಾಗಿದ್ದು ಪರಿಸರ ವ್ಯವಸ್ಥೆಗಳ ಎಲ್ಲಾ ಘಟಕಗಳನ್ನ ಸಂರಕ್ಷಿಸಬಹುದಾದಷ್ಟು ವೈವಿಧ್ಯತೆಯನ್ನ ಹೊಂದಿರುತ್ತದೆ ಎಂದು ಮಾಧವ್ಜಿ ತಿಳಿಸಿದರು. ಅವು ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಭೌಗೋಳಿಕ ಪ್ರದೇಶ ಮತ್ತು ಒಂದು ಪ್ರದೇಶದ ಐತಿಹಾಸಿಕ ರಚನೆಗಳನ್ನ ಸಂರಕ್ಷಿಸುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಈಗ ಈ ರಾಷ್ಟ್ರೀಯ ಉದ್ಯಾನಗಳು ಸಸ್ಯ ಸಂಪತ್ತು ಅಂದ್ರೆ ಫ್ಲೋರಾ, ಪ್ರಾಣಿ ಸಂಪತ್ತು ಫೌನಾ, ಇವುಗಳ ಜೊತೆಗೆ ಭೌಗೋಳಿಕ ಪ್ರದೇಶ. ಭೌಗೋಳಿಕ ಪ್ರದೇಶ ಅಂತ ಹೇಳಿದ್ರೆ ಒಂದು ಜಾಗದ ಒಂದು ಜಿಯೋಗ್ರಫಿಕಲ್ ಏರಿಯಾ ಅಂತ ಏನ್ ಕರಿತೀವಲ್ಲ, ಅದು ಆ ಭೌಗೋಳಿಕ ಪ್ರದೇಶ. ಉದಾಹರಣೆಗೆ ನಮ್ಮ ಕರ್ನಾಟಕದ ಭೌಗೋಳಿಕ ಪ್ರದೇಶ ಈ ರೀತಿಯಾಗಿ ಇದೆ ಅಂತ ನಾವು ಭಾವಿಸೋಣ. ಈ ಒಂದು ಭೌಗೋಳಿಕ ಪ್ರದೇಶವನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡುವಂತಹದ್ದು, ಬೇರೆ ಕಡೆಯಿಂದ ಬರುವಂತಹ ಒಂದು ವಲಸಿಗರಿಂದ ಈ ಒಂದು ಜಾಗವನ್ನು ನಾವು ರಕ್ಷಣೆ ಮಾಡುವಂತಹದ್ದೇ ಭೌಗೋಳಿಕ ಪ್ರದೇಶ. ಜಿಯೋಗ್ರಫಿಕಲ್ ಏರಿಯಾದ ರಕ್ಷಣೆ ಮಾಡುವಂತಹದ್ದು. ಅರ್ಥ ಆಯ್ತಾ? ಜೊತೆಗೆ ಆ ಪ್ರದೇಶದ ಐತಿಹಾಸಿಕ ರಚನೆ, ಈಗ ಹಂಪಿ, ಹಳೇಬೀಡು ಇಂಥ ಜಾಗಗಳಿಗೆ ಹೋದಾಗ ಅಲ್ಲಿರುವಂತಹ ಐತಿಹಾಸಿಕ ರಚನೆಯನ್ನ ಅಥವಾ ಅದನ್ನ ಹಾಳು ಮಾಡದೇ ಇರೋ ಹಾಗೆ ನೋಡ್ಕೊಳ್ಲಿಕ್ಕೆ ಒಂದು ಕಮಿಟಿ, ಒಂದು ಟೀಮ್ ಅಂತ ಇರುತ್ತೆ. ಅವೆಲ್ಲ ರಾಷ್ಟ್ರೀಯ ಉದ್ಯಾನಕ್ಕೆ ನಾವು ಸೇರಿಸುವಂತಹ ವ್ಯವಸ್ಥೆ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿರುವಂತಹ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಭೌಗೋಳಿಕ ಪ್ರದೇಶ ಮತ್ತು ಒಂದು ಪ್ರದೇಶದ ಐತಿಹಾಸಿಕ ರಚನೆ, ಇವುಗಳನ್ನ ಸಂರಕ್ಷಿಸೋದೇ ರಾಷ್ಟ್ರೀಯ ಉದ್ಯಾನಗಳು. ಓಕೆ. ಸಾತ್ಪುರ ರಾಷ್ಟ್ರೀಯ ಉದ್ಯಾನವು ಭಾರತದ ಮೊದಲ ಮೀಸಲು ಅರಣ್ಯವಾಗಿದೆ.
ಅತ್ಯಂತ ಗುಣಮಟ್ಟದ ಸಾಗುವಾನಿ ಮರಗಳು ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡುಬರುತ್ತದೆ. ಈಗ ಭಾರತದಲ್ಲಿ 100ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳಿದೆ. ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಮುಂದಿನ ಕ್ಲಾಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಬಹಳಷ್ಟು ಪಿಕ್ಚರ್ಸ್ ಗಳನ್ನ ನೋಡ್ತಾ ಹೋಗಬಹುದು. ಜೊತೆಗೆ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗೆ ಕೂಡ ಪ್ರಿಪೇರ್ ಆಗಿ ಬನ್ನಿ. ಈ ಸಲ ನಾನು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಕೇಳ್ತಾ ಇರುವಂತಹ ಪಾಠ ಯಾವುದು ಅಂತ ಹೇಳಿದ್ರೆ ಅದು ನಿಮ್ಮ 3ನೇ ಚಾಪ್ಟರ್ ಆಗಿರುತ್ತೆ. ಒಂದ್ ನಿಮಿಷ ಪಾಠದ ಹೆಸರನ್ನ ಹೇಳ್ಬಿಡ್ತೀನಿ. ಸಾರಿ 4ನೇ ಚಾಪ್ಟರ್ ಆಗಿರುತ್ತೆ. ಲೋಹಗಳು ಮತ್ತು ಅಲೋಹಗಳು. ಚಾಪ್ಟರ್ 4 ಲೋಹಗಳು ಮತ್ತು ಅಲೋಹಗಳು. ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನಿಮ್ಗೆ ಸೋಮವಾರ ಇರುತ್ತೆ. ಆ ಸೋಮವಾರ ಈ ಕ್ವೆಶ್ಚನ್ ಗಳಿಗೆ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ. ಈ ಪಾಠವನ್ನ ಒಂದು ಸಲ ಒಂದು ರಿವಿಷನ್ ಮಾಡ್ಕೊಂಡು ಬನ್ನಿ. ಈ ಪ್ರಶ್ನೆಗಳಿಗೆ ಉತ್ತರಿಸೋಣ. ತಿಳಿತಾ? ಇದಾಗಿತ್ತು ನಿಮ್ಮ ವಿಜ್ಞಾನದ ತರಗತಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.